ಸೋಮನಹಳ್ಳಿ ಗ್ರಾಮದ ದಲಿತರ ಮೇಲೆ ನಿರ್ಲಕ್ಷ್ಯ. ಸಾಲಿಗ್ರಾಮ ತಾಲೂಕಿನ ಬೇರಿ ಪಂಚಾಯಿತಿಗೆ ಸೇರಿದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ ಸೋಮನಹಳ್ಳಿ ಗ್ರಾಮದ ದಲಿತ ಮುಖಂಡರು, ಗ್ರಾಮಸ್ಥರು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದರು. ಖುಷಿಯಾಗಿ ಅವರು ದುಡಿದಿರುವ ಹಣದಲ್ಲಿ ಹೂವಿನ ಹಾರ, ಶಾಲು, ಹಣ್ಣಿನ ಬುಟ್ಟಿ ತಂದು ಕಾರ್ಯಕ್ರಮವನ್ನು ಮಾಡಲು ಹೊರಟ ದಲಿತರಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ನಿರಾಸೆ ಮಾಡಿದ್ದಾರೆ. 11 ಗಂಟೆಗೆ ಇದ್ದ ಕಾರ್ಯಕ್ರಮಕ್ಕೆ 3 ಗಂಟೆಯಾದರೂ ಬಂದಿಲ್ಲ. ನಾವು ಬರವಣಿಗೆಯಲ್ಲಿ ಬರೆದು ಪಂಚಾಯಿತಿಗೆ ಪತ್ರ ನೀಡಿದ್ದೇವೆ. ಜೊತೆಗೆ ಎಲ್ಲರನ್ನೂ ಆಹ್ವಾನ ಮಾಡಿದ್ದೇವೆ. ಆದರೂ ನಮ್ಮನ್ನು ನಿರ್ಲಕ್ಷಿಸುವುದು ಯಾವ ನ್ಯಾಯ ಸ್ವಾಮಿ? ನಾವು ದಲಿತರಾಗಿ ಹುಟ್ಟುವುದೇ ತಪ್ಪ ಎನಿಸಿದೆ ಎಂದು ಗ್ರಾಮಸ್ಥರಾದ ಚಂದ್ರಶೇಖರಯ್ಯ ದುಃಖ ಹೇಳಿಕೊಂಡರು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಪಂಚಾಯತ್ ವ್ಯಾಪ್ತಿಯ ಸೋಮನಹಳ್ಳಿ ಗ್ರಾಮದ ಬಿ ಚಂದ್ರಶೇಖರಯ್ಯ ಅಂದ್ಬಿಟ್ಟು ನಾನು ಸಮಾಜ ಸೇವಕನಾಗಿದ್ದು ಸಮಸ್ತ ಗ್ರಾಮಸ್ಥರ ಪರವಾಗಿ ನಮ್ಮ ಸೋಮನಹಳ್ಳಿ ಗ್ರಾಮದಲ್ಲಿ ದಿನಾಂಕ 26/8 ಶನಿವಾರದಂದು 11 ಗಂಟೆಗೆ ಸರಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳನ್ನ ಸನ್ಮಾನಿಸಬೇಕು. ಮತ್ತು ನಮ್ಮ ಗ್ರಾಮದಲ್ಲಿರೋಂಥ ಸಣ್ಣ ಪುಟ್ಟ ಕುಂದುಕೊರತೆಗಳು ಮತ್ತು ಶಾಲೆಗಾಗಬೇಕಾಗಿರೋಂಥ ಕೆಲಸ ಕಾರ್ಯಗಳು, ಅಂಗನವಾಡಿಗಾಗಬೇಕಾಗಿರೋಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಸಾರ್ವಜನಿಕವಾಗಿ ಆಗಿರಬೇಕಾದಂಥ ಕೆಲಸ ಕಾರ್ಯಗಳನ್ನ ಮನವಿ ಸಲ್ಲಿಸ್ಕೊಳ್ಳೋ ಒಂದು ಉದ್ದೇಶ ಇಟ್ಟುಕೊಂಡು ಇದೇ ಜೊತೆಗೆ ಒಂದು ನಮ್ಮದು ಕಿರುಕಾಣಿಕೆಯಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು, ಕೂಲಿ ಕೆಲಸ ಕಾರ್ಯಗಳು, ಜಮೀನು ಕೆಲಸ ಕಾರ್ಯಗಳನ್ನ ಬಿಟ್ಟು ಕೂಲಿ ಮಾಡುವಂಥ ಹಣಕಾಸಿನಲ್ಲಿ 6 ಕಾಸು 3 ಕಾಸು ಹಾಕ್ಕೊಂಡು ನೋಡಿ, ಈ ಹಣ್ಣು, ಈ ಹಾರ, ಈ ಸಾಲು ಇದೆಲ್ಲರೂ ತಂದು ನಮ್ಮದೊಂದು ಕಿರುಕಾಣಿಕೆ ಸಲ್ಲಿಸೋಣ, ಅವ್ರಿಗೆ ಗೌರವ ಸಲ್ಲಿಸ್ಕೊಳ್ಳೋಣ, ಅಭಿನಂದನೆ ಸಲ್ಲಿಸೋಣ, ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋಣ. ನಮಗೆ ಕುಡಿಯೋ ನೀರಿನ ಸಮಸ್ಯೆ ಐತೆ, ವಾಸದ ಮನೆ ಸಮಸ್ಯೆ ಐತೆ, ರಸ್ತೆ ಸಮಸ್ಯೆ ಐತೆ, ಡ್ರೈನೇಜ್ ಸಮಸ್ಯೆ ಐತೆ. ಮತ್ತು ನಾವು ದಲಿತರು ಅನ್ನೋ ಕಾರಣಕ್ಕೋ ಏನೋ ಎಂತೋ ನಮ್ಮನ್ನು ನಿರ್ಲಕ್ಷಿಸ್ತಾ ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮ 11 ಗಂಟೆಗೆ ಪ್ರಯೋಜನ ಮಾಡಿದ್ರು. 11 ಗಂಟೆ ಆಗಿ 2 ಗಂಟೆ ಆದರೂ ಕೂಡ ಯಾರೂ ತಿರುಗಿ ನೋಡ್ತಾ ಇಲ್ಲ. ಮನವಿ ಮೇಲೆ ಮನವಿ, ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್, ಬರವಣಿಗೆ ಮುಖಾಂತರ ಕೊಟ್ಟಿದ್ದೀವಿ ಪಂಚಾಯತಿಗೆ. ಬರವಣಿಗೆ ಕೊಟ್ಟಿರೋದು ಅಲ್ಲದೆ ಮನೆಗೆ ಹೋಗಿ ಎಲ್ಲ ಸದಸ್ಯರ ಮನೆಗೆ, ಎಲ್ಲ ಅಧ್ಯಕ್ಷರ ಮನೆಗಳಿಗೆ ಹೋಗಿ ನೇರವಾಗಿ ಹೋಗಿ ಮನೆಗೆ ಹಬ್ಬಕ್ಕೆ ಬನ್ನಿ, ಮದುವೆಗೆ ಬನ್ನಿ ಅಂತ ಕರಿತೀವಲ್ಲ, ಆ ಥರ ಕರೆದ್ರು ಕೂಡ ಬರ್ತಾ ಇಲ್ಲ. ಅಂದಮೇಲೆ ನಮ್ಮ ದಲಿತನ ಯಾವ ಥರಕ್ಕೆ ಉದ್ಧಾರ ಮಾಡ್ತಾರೆ, ಯಾವ ಮಟ್ಟಕ್ಕೆ ತುಳಿತಾರೆ? ಈಗಲೇ ಓಟ್ ಬೇಕಾದಾಗ ಬರ್ತಾರೆ ಹುಡಿಕೊಂಡು, ಎಲ್ಲಿದೆಯಪ್ಪ, ಯಾಕೋ ಇದ್ದಪ್ಪ, ಅಣ್ಣ ಅಕ್ಕ, ಓಟ್ ಕೊಡಿ, ತಗೊಳ್ಳಿ 90, ತಗೊಳ್ಳಿ 500, 1000 ಅಂತ ಹೇಳ್ತಾರೆ. ಓಟ್ ಇಸ್ಕೊಂಡು ಹೊರಟೋಯ್ತಾರೆ. ಈಗ ನಾವು ಬಂದು ಅವ್ರು ಗೌರವಿಸ್ಬೇಕು, ನಮ್ಮ ಕಷ್ಟ ಸುಖ ಹೇಳ್ಕೋಬೇಕು ಅಂತ ಕರೆದಾಗ ನಾವು ಬಂದು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು, ಕೂಲಿ ಕಂಬಳಗಳನ್ನ ಬಿಟ್ಟು, ಈ ಖರ್ಚು ವೆಚ್ಚಗಳನ್ನ ಇಟ್ಕೊಂಡು ನಾವು ಕರೀತಾ ಇದ್ರೆ ನಮ್ಮ ಈ ಮಟ್ಟಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಇರ್ಬೇಕಾದ್ರೆ ಕಾರಣ ಏನು? ಇವ್ರ ಮುಂದೆ ನಮ್ಮನ್ನ ಮನವಿ ಕೊಟ್ಟಾದ್ಮೇಲೆ ಮತ್ತೆ ನೀವೇನಾದ್ರೂ ಎಲ್ರಿಗೂ ಫೋನ್ ಮಾಡೋದು ಅಥವಾ ಮನೆ ಹತ್ರ ಹೋಗಿ ಕರೆಯೋದು ಆ ಥರ ಏನಾದರೂ ಮಾಡಿದ್ದೀವಿ? ಮನವಿ ಮಾಡ್ಕೊಂಡಿರೋದ್ರ ಜೊತೆಗೆ ರಿಕ್ವೆಷನ್ ಬರವಣಿಗೆ ಮುಖಾಂತರ ಸಾಮೂಹಿಕವಾಗಿ ಪಂಚಾಯತಿಗೆ ಒಂದು ಕೊಟ್ಬಿಟ್ಟೆ. ಪಿ ಡಿ ಒಗೆ ಅಪ್ಲಿಕೇಶನ್ ಕೊಟ್ಟ ತಕ್ಷಣನೇ ಎಲ್ಲರೂ ಗಮನ ಸೆಳೆದ್ರು, ಎಲ್ಲರೂ ಗಮನ ಹರಿಸಿದ್ರು, ಅದಕ್ಕೆ ಕಣ್ಣಾಯಿಸಿದ್ರು. ತದನಂತರ ಅಧ್ಯಕ್ಷರಾದಂಥ ಜಯಲಕ್ಷ್ಮಿ ಅವರ ಪತಿ ಕೃಷ್ಣೇಗೌಡ ಮಾಸ್ಟರು, ಕುಪ್ಪಳ್ಳಿಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ ಸ್ವಾಮಿ ಅವರು ಬಂದು ಅಲ್ಲಿ ಪಂಚಾಯತಿನಲ್ಲಿ ಆಗಾಗ ವಿಸಿಟ್ ಕೊಡ್ತಾ ಇರ್ತಾರೆ. ಹಸ್ತಕ್ಷೇಪ ನಡೀತಾ ಇದೆ ಅವ್ರದ್ದು. ಆದರೂ ಅವರು ಬಂದು ಗಮನ ಹರಿಸಿದ್ರು ಕೂಡ ಸೋಮನಹಳ್ಳಿ ಗ್ರಾಮ ಪ್ರಭಾಕರ್ ಲೇಟ್ ದಿವಾಕರ್ ಅಂತ ಹೇಳ್ಬಿಟ್ಟು ಮಾತಾಡೋದು. ಇವತ್ತಿನ ದಿನ 26ನೇ ತಾರೀಕು 8ನೇ ತಿಂಗಳು 2023 ಶನಿವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಗ್ರಾಮಾಂತರ ಮುಖಾಂತರವಾಗಿ ನಾವು ರೈಟಿಂಗ್ ಮುಖಾಂತರವಾಗಿ ನಾವು ಪಂಚಾಯತಿ ಕೊಟ್ಟಿದ್ವಿ. ಹಾಗಾಗಿ ಯಾರು ಕೂಡ ಇದುವರೆಗೂ ಸ್ಪಂದಿಸಿಲ್ಲ. ನಮಗೆ ಬರ್ತೀವಿ ಅಥವಾ ಬರಲ್ಲ ಯಾವುದೂ ನಮ್ಗೆ ಆನ್ಸರ್ ಮಾಡ್ತಿಲ್ಲ. ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಅವ್ರು ದಲಿತರು ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದಾರೋ ಅಥವಾ ಇವ್ರ ಜನಾಂಗದೊಳಗಡೆ ನಾವು ಸೇರಬಾರ್ದು ಅನ್ನೋದು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾವು ಆದರೆ ಅವ್ರು ಬರ್ತಕ್ಕಂಥದ್ದನ್ನು ಹೆಮ್ಮೆಯಿಂದ ಭಾವಿಸಿ ಇದನ್ನೆಲ್ಲವನ್ನು ಕೂಡ ತಂದಿದ್ದು. ಇದನ್ನೆಲ್ಲ ತಂದಿರೋರು ಯಾರು ಕೂಡ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಗಳಿಲ್ಲ, ಇಲ್ಲಿ ಯಾರು ಸ್ಯಾಲರಿ ಹೋಲ್ಡರ್ಸ್ಗಳು ಯಾರೂ ಇಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕೂಲಿ ಮಾಡ್ತಕ್ಕಂಥವ್ರು, ಸಣ್ಣ ಜನಾಂಗದ ಮಟ್ಟದವರು, ಜೊತೆಗೆ ಯಾವುದೋ ಒಂದು ವರ್ಗದಲ್ಲಿ ಬರ್ತಕ್ಕಂಥ ಹಣಕಾಸಿನಲ್ಲಿ ಇದನ್ನೆಲ್ಲವನ್ನು ಏರ್ಪಡಿಸ್ಕೊಂಡಿದ್ವಿ. ಆದರೆ ಯಾರು ಕೂಡ ನಮಗೆ ಸ್ಪಂದಿಸ್ತಿರತಕ್ಕಂಥ ಕಾರಣ ಇವತ್ತಿನ ಖರ್ಚು ವೆಚ್ಚಗಳಲ್ಲಿ 10,000 ರಿಂದ 15,000 ರೂಪಾಯಿ ಖರ್ಚಾಗಿದೆ. ಜೊತೆಗೆ ನಮ್ಮ ಗ್ರಾಮಸ್ಥರುಗಳು ಕೂಡ ಕೂಲಿ ಬಿಟ್ಟು ಇಲ್ಲಿ ಉಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಜನಗಳಲ್ಲಿ ಇವತ್ತಿನ ನಮ್ಮ ಒಂದು ಸದಸ್ಯರುಗಳು ಬರ್ತಾರೆ. ನಮ್ಮ ಗ್ರಾಮ ಪಂಚಾಯತಿಯಿಂದ ಬರ್ತಕ್ಕಂಥ ಗಣ್ಯರಿರ್ಬೋದು, ಮುಖ್ಯಸ್ಥರುಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಸಮಾಗಮನಗಳಲ್ಲಿ ನಮಗಿರ್ತಕ್ಕಂಥ ಕುಂದುಕೊರತೆಗಳನ್ನ ನಿಭಾಯಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಆದ್ರೆ ಇವತ್ತು ಯಾರು ಬರೆದಿರ್ತಕ್ಕಂಥದ್ದು ಮನಸ್ತಾಪ ಉಂಟಾಗಿದೆ ಸರ್ ನಮ್ಗೆ. ಹಂಗಾಗಿ ಇವತ್ತು